ಇನ್ನು ಟಿ ವಿ ತೊಗೊಳಕ್ಕೆ ಆಗಿಲ್ಲ ನಮಗೆ. ಅದು ಯಾವಾಗ ತೊಗೊತೀವೋ ಇನ್ನೂ ಗೊತ್ತಿಲ್ಲ. ನಮ್ಮ ದೊಡ್ಡಕ್ಕನ ಮನೆಯಿಂದಲೇ ತೊಗೊಂಬಂದು ಸದ್ಯಕ್ಕೆ ನೋಡ್ತಾ ಇದ್ದೀವಿ ಚಿಕ್ಕ ಟಿ ವಿಲಿ. ಇದು ಯಾವಾಗ ಆಗುತ್ತೋ ನೋಡಬೇಕು, ಇನ್ನೂ ತೊಗೋಬೇಕು. ಇವೆಲ್ಲವೂ ದವಸ ಧಾನ್ಯಗಳು ಬರುವಂತಹ ಕಾಲ. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನನ್ನಾದರೂ ಬೆಳೀಲಿ, ನಾವು ಬೆಳೆದನ್ನ ನಾವೇ ಕುತ್ಕೊಂಡು ತಿನ್ನೋದು, ನಾವು ಮಾಡಿದ್ದನ್ನ ನಾವೇ ಕುತ್ಕೊಂಡು ತಿನ್ನುವಂಥದ್ದು ನಮ್ಮ ಸಂಪ್ರದಾಯ ಅಲ್ಲ. ನಾವು ಮಾಡಿದ್ದನ್ನ 10 ಜನಕ್ಕೆ ಹಂಚಿ ತಿನ್ನುವಂಥದ್ದು. ಇತ್ತೀಚೆಗೆ ಇವೆಲ್ಲ ಕಡಿಮೆ ಆಗಿದೆ. ಮೊದಲಿಗೆ ಎಂತಹ ಸಂಭ್ರಮ, ಒಂದು ತಿಂಗಳ ಕಾಲ ನಡೀತಾ ಇದ್ದಂತಹ ಹಬ್ಬ ಇದು. ಎಲ್ಲರೂ ಮನೆಯಲ್ಲಿ ಎಷ್ಟೆಷ್ಟೊಂದು ಎಳ್ಳು ಬೆಲ್ಲವನ್ನ ರೆಡಿ ಮಾಡಿ ಮನೆ ಮನೆಗೆ ಸಂಜೆ ಬಾಗಿಲಲ್ಲಿ ನಿಂತ್ಕೊಂಡ್ರೆ ಹೆಣ್ಣು ಮಕ್ಕಳು ಈ ಮನೆಯಿಂದ ಆ ಮನೆಗೆ, ಆ ಮನೆಗೆ ಈ ಮನೆಗೆ ಓಡಾಡುವಂಥದ್ದು, ಕಣ್ ತುಂಬಿಕೊಳ್ಳುವಂತಹ ಹಬ್ಬವಾಗಿತ್ತು. ಇತ್ತೀಚೆಗೆ ಇವೆಲ್ಲ ಕಡಿಮೆ ಆಗ್ತಾ ಇದೆ. ಯಾಕಾಗಿ ಇವೆಲ್ಲವೂ ಮಾಡಿದ್ದಾರೆ ಅಂದ್ರೆ, ಒಬ್ರು ಮನೆಗೆ ಒಬ್ರು ಹೋಗೋದು, ಅವ್ರನ್ನ ಮಾತಾಡ್ಸೋದು, ಪ್ರೀತಿಯ ಒಂದು ಸೌಹಾರ್ದತೆಯ ಸಂಕೇತ ಕೂಡ ಈ ಹಬ್ಬ. ಹಾಗಾಗಿ ಸ್ನೇಹ ಸಂಬಂಧಗಳು ಬೆಸೆಯುವಂತಹ ಹಬ್ಬ ಈ ಸಂಕ್ರಾಂತಿ ಹಬ್ಬ. ಎಳ್ಳು ಒಂದು ಸಂಬಂಧವನ್ನ ಹುಟ್ಟು ಹಾಕುವಂತಹ ಒಂದು ಧಾನ್ಯವಾಗಿರುತ್ತೆ. ಸ್ನೇಹ ಸಂಬಂಧವನ್ನ ಬೆಳೆಸಿಕೊಳ್ಳುವಂತಹ ಹಬ್ಬ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬದಲ್ಲಿ ಬರೀ ಎಳ್ಳನ್ನ ಯಾರಿಗಾರು ಕೊಟ್ರೆ ಯಾರು ಮುಟ್ಟಲ್ಲ ಅಲ್ಲ. ಹಾಗಾಗಿ ಇದಕ್ಕೆ ಪರಿಕರಗಳನ್ನೆಲ್ಲ ಸೇರಿಸುವಂಥದ್ದು, ಕಡಲೆಕಾಯಿ ಬೀಜ, ಕೊಬ್ಬರಿ ಎಲ್ಲ ಸೇರಿಸಿ ಒಂದು ಮಧುರವಾಗಿ ಮಾಡಿ 4 ಜನಕ್ಕೆ ಹಂಚಿ ತಿನ್ನುವಂತಹ ಸಂಪ್ರದಾಯ ನಮ್ಮ. ಗೈಸ್, ಇದೇನು ಗೊತ್ತಾ? ರೀತಾ ಪೌಡರ್, ಇನ್ಮೇಲೆ ಶಿವೇಕಾಯಿ ಪೌಡ್ರು ಮತ್ತು ಅಂಟುವಾಳದ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿ ತಲೆ ಹಚ್ಕೊಳ್ಳೋಣ ಅಂತಿದ್ದೀನಿ. ಶಾಂಪೂನಲ್ಲಿ ತುಂಬಾ ಕೂದಲು ಬರುತ್ತೆ, ಅದಕ್ಕೆ ನೋಡ್ಬೇಕು, ಇದನ್ನು ಟ್ರೈ ಮಾಡಿ. ರೀತಾ ಪೌಡ್ರು ಮತ್ತು ಸೀಗೆಕಾಯಿ ಪೌಡ್ರು. ಇದು ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಬಂದಿರೋ ಡ್ರೆಸ್ಸು. ಹೊಸ ಬಟ್ಟೆ ಇಲ್ಲ ಅಂದ್ಕೊತಿದ್ದೆ, ಹೊಸ ಬಟ್ಟೆ ಬಂತು. ಹಾಕ್ಕೊಂಡು ಅಜೀವೋದಲ್ಲಿ ತರಿಸಿದ್ದು, ಹಾಕ್ಕೊಂಡು ಆಮೇಲೆ ತೋರಿಸ್ದೆ. ಗೈಸ್, ಅವರೆಕಾಳನ್ನ ಇಸಕ್ತಾ ಇದ್ದೀನಿ. ಇಲ್ಲಿ ಟೀ ಇದೆ, ಟೀ ಕುಡ್ಕೊಂಡು. ಏನು ಗೊತ್ತಾ, ನಮ್ಮ ಖುಷಿ, ನಮ್ಮ ದುಃಖ ಎಲ್ಲ ನಮ್ಮ ಕೈಯಲ್ಲೇ ಇರೋದು. ಹೆಂಗಂದರೆ, ಈಗ ನಮಗೆ ಲೈಫಲ್ಲಿ ಏನು ಅವೈಲೇಬಲ್ ಇದೆಯೋ ಅದರಲ್ಲೇ ನಾವು ಖುಷಿ ಕಾಣಬೇಕು. ಆಗ ಲೈಫು ತುಂಬ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ. ಇಲ್ಲದೇ ಇರೋದಕ್ಕೆ, ಸಿಗದೇ ಇರೋದಕ್ಕೆ ನೆನೆಸ್ಕೊಂಡು ಜೀವನನ ಹಾಳು ಮಾಡಿಕೊಂಡು ಯೋಚನೆ ಮಾಡ್ದಲೇ ಅರ್ಥ ಇರೋಲ್ಲ. ನಮಗೇನು ಅವೈಲೇಬಲ್ ಇದೆಯೋ ವಾಸ್ತವನ ಅರ್ಥ ಮಾಡಿಕೊಂಡ್ರೆ ಮನುಷ್ಯ ಖುಷಿಯಾಗಿ ನೆಮ್ಮದಿಯಾಗಿ ಇರ್ಬೋದು. ನಾನಂತೂ ಅಷ್ಟೇ, ಈಗ ಜೀವನನ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ. ನಮಗೇನು ಸಿಗುತ್ತೋ, ಯಾವ್ದು ಲಭ್ಯನೋ ಅದರಲ್ಲೇ ನಾವು ಖುಷಿ ಪಡಬೇಕು ಅಂತ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸ್ವರ್ಣ. ಈಗ ಹಬ್ಬ ಎಲ್ಲ ಆಯಿತಾ ಗೈಸ್? ನಮ್ಮದು ಹಬ್ಬ ಎಲ್ಲ ಆಯಿತು. ನಾನೇನು ಪೊಂಗಲ್ ಮಾಡಿದ್ದೆ, ಎಳ್ಳು ನಮ್ಮ ಹುಡುಗಿ ಕೈಲಿ ಹಂಚಿಸ್ದೆ. ಯಾವುದು ಕ್ಯಾಪ್ಚರ್ ಮಾಡಲಿಲ್ಲ. ಏನಪ್ಪ ಎಲ್ಲ ಕ್ಯಾಪ್ಚರ್ ಮಾಡೋದು ಅನಿಸುತ್ತೆ. ಆಮೇಲೆ ಮನೇಲಿ ಯಾವಾಗಲೂ ಜಗಳ ಆಗ್ತಿದ್ರೆ ಅಂಥವ್ರು ಏನು ಮಾಡಬೇಕು ಅಂದರೆ, ನೀರು ಕುದಿಬೇಕಾದ್ರೆ ಸ್ವಲ್ಪ ಗೋಧಿ ಹಾಕಿ, ಸ್ವಲ್ಪ ಬೆಲ್ಲ ಹಾಕಿ, ಹೆಚ್ಚು ತುಪ್ಪ ಹಾಕಿ ಉಂಡೆಗಳನ್ನು ಮಾಡಿ ಅಮಾವಾಸ್ಯೆ ಹುಣ್ಣಿಮೆಗೆ ತಿನ್ನಿಸ್ತಾ ಬಂದರೆ ಮನೇಲಿ ನಿಜವಾಗ್ಲೂ ಜಗಳಗಳೆಲ್ಲ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು, ಇವೆಲ್ಲ ಮಾಡಬೇಕು, ಮಾಡಿದವ್ರಿಗಷ್ಟೇ ಅದ್ರ ಪ್ರತಿಫಲ ಸಿಗುತ್ತೆ. ಒಂದಿನ ಮಾಡಿ ಬಿಡೋವಂಥದ್ದಲ್ಲ. ನಾವು ಊಟಗಳ್ನ ಹೆಂಗೆ ನಾವು ಸಾಯೋವರೆಗೂ ಮಾಡ್ತೀವೋ ಅದೇ ಥರ ಈ ರೆಮಿಡಿಗಳ್ನೂ ಕೂಡ ಇಷ್ಟು ದಿವಸ, ಇದು ಸಾಯೋವರೆಗೂ ಮಾಡೋವಂಥದ್ದಲ್ಲ. ನಿಮಗೆ ಮಾಡ್ತಾ ಇದ್ರು ರಿಸಲ್ಟು ಗೊತ್ತಾಗತ್ತೆ. ಮಾಡಿ ನೀವೇ ನೋಡಿ, ಆಗ ನೀವೇ ಹೇಳ್ತೀರಾ. ನಾನಂತೂ ಮಾಡ್ತಾನೆ ಇರ್ತೀನಿ. ನಾನು ಯಾವಾಗ ಈ ಥರ ಎಲ್ಲ ರೆಮಿಡೀಸ್ಗಳನ್ನ ಮಾಡ್ತಾ ಬಂದು ಅವಾಗಿಂದನೇ ನನಗೆ ಒಂದು ಒಳ್ಳೆಯದಾಗೋಕ್ಕೆ ಸ್ಟಾರ್ಟ್ ಆಗಿದ್ದು. ನಾವು ಯಾವಾಗ ಏನನ್ನು ಕೊಡ್ತಾ ಬರ್ತೀವೋ ಆವಾಗಲೇ ನಮಗೆ ಒಳ್ಳೆಯದಾಗೋದು. ಮನುಷ್ಯ ಜೀವನದಲ್ಲಿ ದುಡ್ಡು ಮಾಡಬೇಕು, ಹಾಗೆ ಹಿಂಗೆ ಅಂತೇಳಿ ಬರೀ ಮೋಸ ಮಾಡೋದು, ಅವ್ರು ದುಡ್ಡು ಹೊಡೆಯೋದು, ಇವ್ರು ದುಡ್ಡು ಹೊಡೆಯೋದು ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಅನ್ಯಾಯದಿಂದ ಸಂಪಾದಿಸಿರ್ತೀವಲ್ಲ ಆ ದುಡ್ಡುಗಳನ್ನೆಲ್ಲ ನಾವು ಹಾಸ್ಪಿಟ್ಲಿಗೆ, ಕೋರ್ಟು ಕಚೇರಿಗೆ ಮತ್ತು ಅನ್ವಾಂಟೆಡ್ ಖರ್ಚುಗಳು ಆಗ್ತಾವಂತೆ.
ಆ, ನ್ಯಾಯ ರೀತಿಯಿಂದ ಸಂಪಾದನೆ ಮಾಡಬೇಕು. ಆದರೆ ಮನುಷ್ಯನಿಗೆ ಅಷ್ಟೊಂದು ತಾಳ್ಮೆ ಬರಲ್ಲ. ಒಬ್ಬರನ್ನ ನೋಡಿ ಒಬ್ಬರು ಜೀವನ ಮಾಡ್ತಾರೆ. ನಾವು ಅವ್ರು ಹಂಗಾಗಬೇಕು, ಅವ್ರು ತೊಗೊಂಡಿದ್ದೆ ನಾವು ತೊಗೋಬೇಕು ಅಂತ ಕಷ್ಟಪಟ್ಟು ನಾವು ದುಡಿತೀವಲ್ಲ, ಆ ದುಡ್ಡಂತೆ ಉಳಿಯೋದು. ನಾವು ಮೋಸ ದಗ ವಂಚನೆ ಮಾಡಿರೋ ದುಡ್ಡುಗಳು ಉಳಿಯಲ್ಲಂತೆ. ಅವು ಮರಿ ಮಕ್ಕಳು ಅಂಗವಿಕಲ ಹುಟ್ಟೋದು, ಮತ್ತು ಮನೇಲಿ ಕಾಯಿಲೆ ಕಸಲಿಂದ ಒದ್ದಾಡೋದು, ಅನ್ವಾಂಟೆಡ್ ಖರ್ಚುಗಳು ಬರೋದು ಈ ಥರ ಆಗುತ್ತಂತೆ. ನ್ಯಾಯ ರೀತಿಯಲ್ಲಿ ನಾವು ಸಂಪಾದನೆ ಮಾಡ್ಕೊಂಡೋದ್ರೆ ನಮಗೆ ಆ ದುಡ್ಡು ಕೂಡ ಸೇವ್ ಆಗುತ್ತೆ. ಮಕ್ಕಳು ಮೊಮ್ಮಕ್ಕಳುಗಳಿಗೂ ಯಾವ ಹೆಲ್ತ್ ಇಶ್ಯೂಸು ಬರ್ದಿರ, ಯಾವ ತೊಂದರೆ ಬರ್ದಿರ ಅವರು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾರಂತೆ. ಇಷ್ಟೇ ಸಿಂಪಲ್ ಲಾಜಿಕ್. ಆದರೆ ಮನುಷ್ಯ ಯಾರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲ ದುಡ್ಡಿನ ಮೇಲೆ ನಿಂತಿರೋದು ಪ್ರಪಂಚ. ನಾವು ಹೇಳೋದನ್ನ ಹೇಳಬೇಕಲ್ವ, ಮಾಡ್ತಾರೋ ಬಿಡ್ತಾರೋ ಹೇಳೋದನ್ನ ಹೇಳಬೇಕು. ಆಮೇಲೆ ಇನ್ನೊಂದು ಟಿಪ್ ಏನಂದರೆ, ದೇವ್ರ ಫೋಟೋನ ಒರೆಸುವಾಗ ರೋಸ್ ವಾಟರ್ನ ಹಾಕಿ ಒರೆಸೋದ್ರಿಂದ ದೇವ್ರ ಮನೆಯೆಲ್ಲ ಘಮ 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 ಅಂತ ಬರುತ್ತೆ. ನಾನು ಧೂಪ ಹಾಕ್ಬೇಕಾರೆ ಸಗಣಿನ ಮಾಡಿ ಇಟ್ಕೊಂಡಿದ್ದೀನಿ, ಬೆರಣಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ನಾನು ಸಾಂಬ್ರಾಣಿಗೆ ಹಾಕ್ಬೇಕಾದ್ರೆ ಬೆರಣಿನ ಹಾಕ್ತೀನಿ, ಪಚ್ಚಕರ್ಪೂರ ಹಾಕ್ತೀನಿ, ಮತ್ತು ಲವಂಗ ಹಾಕ್ತೀನಿ, ಏಲಕ್ಕಿ ಹಾಕ್ತೀನಿ, ಮತ್ತು ಸ್ವಲ್ಪ ತುಪ್ಪ ಹಾಕ್ತೀನಿ. ಎಲ್ಲ ಹಾಕೋದ್ರಿಂದ ಮನೇಲಿ ನಿಜವಾಗ್ಲೂ ಪಾಸಿಟಿವ್ ವೈಬ್ ಬರುತ್ತೆ ಸಾಂಬ್ರಾಣಿ ಹಾಕೋದ್ರಿಂದ. ನಿಜವಾಗ್ಲೂ ನಾವು ಪೂಜೆ ಮಾಡಿ ನಮ್ಮ ಮನಸ್ಥಿತಿನ ನೋಡಬೇಕು, ಪೂಜೆ ಮಾಡಿದರೆ ನಮ್ಮ ಮನಸ್ಥಿತಿಗಳನ್ನ ನೋಡಬೇಕು. ಅವಾಗ ನಮಗೆ ಕೆಲವರು ದೇವ್ರು ಮಾಡಿಬಿಟ್ರೆ ಎಲ್ಲ ಆಗ್ಬಿಡುತ್ತೆ. ನಾವು ಕೆಲಸ ಕಾರ್ಯ ಮಾಡಿದ್ರು, ಗಂಡಸರು ಆ್ಯಸ್ ಯೂಶ್ವಲ್ ದುಡಿತಾನೆ ಇರ್ತಾರೆ. ಮನೆಯಲ್ಲಿರೋ ಹೆಣ್ಮಕ್ಳುಗಳು ಪೂಜೆ ಪುನಸ್ಕಾರ ಮಾಡೋದ್ರಿಂದ ಅವರು ದುಡಿಯೋ ದುಡ್ಡು ಕೂಡ ಜಾಸ್ತಿ ಆಗುತ್ತೆ. ಅವ್ರಿಗಲ್ಲಿ ತೊಂದರೆ ತಾಪತ್ರಗಳು ಆಗಲ್ಲ. ನಾವು ಸಂಸ್ಕಾರನ ಪಾಲಿಸಿದ್ರೆ ಸಂಸ್ಕಾರ ನಮ್ಮನ್ನು ಕಾಪಾಡುತ್ತೆ. ನಾವೇನು ಮಾಡ್ತೀವೋ ಅದೇ ನಮಗೆ ರಿಪೀಟ್ ಆಗುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್. ಹ್ಯಾಪಿ ಬರ್ಡೇ ಜಯ. ಗಾಡ್ ಬ್ಲೆಸ್ ಯು.